ನಿಮ್ಮ ಸಿನಿಮಾದ ಮೇಕಿಂಗ್ ಹಂತದಲ್ಲಾದಂಥ ಒಂದಷ್ಟು ಏರುಪೇರುಗಳು, ಆ ಸಾವು ನೋವುಗಳು ಅವುಗಳನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅನಿಸಿದ್ದುಂಟಾ ರಿಷಬ್ ಶೆಟ್ಟಿ ಅವರಿಗೆ, ನಾನು ಯಾಕಪ್ಪ ಸುಮ್ಮನೆ ನಟನೆ ಮಾಡ್ಕೊಂಡಿರ್ಬೋದಿತ್ತಲ್ಲ, ಇದನ್ನೆಲ್ಲ ಇಷ್ಟು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಇದನ್ನೆಲ್ಲ ಎಲ್ಲ ಒಂದು ಕಡೆ ತಲೆ ಮೇಲೆ ಹಾಕ್ಕೊಂಡೇನೋ ಅಂತ ಅನಿಸಿದ್ದುಂಟಾ ಯಾವಾಗಾದರೂ? ಹಂಗನ್ಸಿಲ್ಲ ಯಾವತ್ತು. ಅಂದರೆ ಜೀವನದಲ್ಲಿ ರಿಸ್ಕ್ ಇಲ್ಲ ಅಂತ ಈಗ ನನಗೆ ಈ ಮರುಕ್ಷಣದಲ್ಲಿ ನಾನು ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಮನುಷ್ಯನಿಗೆ ಹೇಳೋಕ್ಕಾಗಲ್ಲ. ಲೈಫ್ ಯಾವ ಲೈಫು ಕೂಡ ಅನ್ಪ್ರಡಿಕ್ಟಬಲ್. ನಮ್ಮ ಸಿನಿಮಾಗೆ ಅಸೋಸಿಯೇಟ್ ಆಗಿರೋರು ಹೊರಗಡೆ ಬಂದಂಥ ನ್ಯೂಸೇ ಒಂಥರದಲ್ಲಿ, ಆ್ಯಕ್ಚುಲಿ ಆಗಿರೋಂಥದ್ದು ಒಂಥರದಲ್ಲಿ. ಅದರಲ್ಲಿ ಇಬ್ಬರಂತೂ ತುಂಬ ಹೊರಗಡೆನೇ ಇದ್ದರು. ನಮಗೆ ಒಬ್ಬರು ಬರೋ ಪ್ರಾಸೆಸ್ಸಲ್ಲಿದ್ದರು. ಆದರೆ ಅಲ್ಟಿಮೇಟ್ಲಿ ಏನು ಗೊತ್ತಾ ನಿಮಗೆ, ಸಿನಿಮಾಗಿಂತ ಮನುಷ್ಯ ಮುಖ್ಯ, ಮನುಷ್ಯನ ಲೈಫ್ ಮುಖ್ಯ ಆಗುತ್ತೆ. ಸಿನಿಮಾ ನಿಮಗೆ ಇನ್ನು ಎಷ್ಟು ಕಾಲ ಹೋದರೂ ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಬಟ್ ಮನುಷ್ಯನ ಲೈಫ್ ಯಾರು ವಾಪಸ್ ತಂದು ಕೊಡೋಕ್ಕಾಗಲ್ಲ. ಸೊ ಅದು ಒಂದು ಸಿನಿಮಾ ಜೊತೆಗೆ ಅಸೋಸಿಯೇಟ್ ಆದಾಗ ಅದು ಸತ್ಯ ಅಲ್ಲ ಅಂತಂದಾಗ ಬೇಜಾರಾಗ್ಬಿಡುತ್ತೆ. ಅಂದರೆ ಒಂದು ಸಿನಿಮಾ ಅಂದರೆ ಅದಕ್ಕೆ ನಾವು ಸಾವಿರಾರು ಕಲಾವಿದರು, ತಂತ್ರಜ್ಞರು, ಅವ್ರ ಕುಟುಂಬ, 1,00,000 ಜನರದ್ದು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಅದು ವಿಷಯಗಳಿಗೆ. ಅದರಿಂದ ಡಿಪೆಂಡೆನ್ಸಿ ಇರುತ್ತೆ. ಆವಾಗ ಅದ್ರ ಮೇಲೆ ಏನೇನೋ ಬರ್ತಾ ಇದೆ ಅಂತಂದಾಗ ಅವರೆಲ್ರಿಗೂ ಅದು ಹರ್ಟ್ ಆಗ್ತಾ ಇತ್ತು. ಅಯ್ಯೋ ಹೌದಾ ಅಂತ ಅಂದ್ಕೊಂಡು ನಾನೊಂದು ದಿವಸ ಗುಡ್ಡಟ್ಟು ಅಂತ ಅಂದ್ಕೊಂಡು ಒಂದು ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಒಂದು ಆಯರ ಕೊಡೋದು ಒಂದು ಸೇವೆ ಇತ್ತು. ಆ ದಿವಸ ಒಬ್ಬರು ಯಾರೋ ಹಿರಿಯರು ಸಿಕ್ಕಿದ್ರು. ಅವರು ತುಂಬ ಹಳೆ ಫ್ರೆಂಡ್ ಅಂತೆ ಪಪ್ಪನಿಗೆ. ಕನೆಕ್ಷನಲ್ಲಿ ಎಲ್ಲೋ ಇದ್ದಾಗ ತುಂಬ ಅವ್ರು ಯಂಗರ್ ಡೇಸ್ ಎಲ್ಲ ಖುಷಿ ಆಯ್ತು ಮಗ. ಆದರೂ ಇತ್ತೀಚೆಗೆಲ್ಲ ಆಗಿದ್ದೆಲ್ಲ ಕೇಳಿ ಭಾಳ ಒಂಥರ ಮನಸ್ಸಿಗೆ ನೋವಾಯ್ತು. ಏನು ಹೆದರ್ಬೇಡ ನೀನು ಅಂತಂದ್ರು. ಅಯ್ಯೋ ನೀವು ಯಾಕೆ ಹಂಗೆ ಅಂದ್ಕೊಳ್ತೀರ, ನೀವು ಆ್ಯಕ್ಚುಲಿ ಕತೆ ಉಲ್ಟಾ. ನೀವು ಮೀಡಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದು ನೀವು. ನಿಜವಾಗ್ಲೂ ನಮ್ಗೆ ಆ ದೈವ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಫೀಲಿಂಗಲ್ಲಿ ನಾವು ಎಲ್ಲವನ್ನು ಮಾಡ್ಕೊಂಡು ಒಂದು ಶೂಟಿಂಗ್ ಮುಗಿಸಿದ್ವಿ. ನಾವು ಎಲ್ಲ ಹೊರಗಡೆ ನಡೆದಂಥ ವಿಚಾರ ಕನೆಕ್ಟ್ ಆಗಿರೋದ್ರಿಂದ ಅದು ದೊಡ್ಡದಾಗುತ್ತೆ. ಯಾಕಂತಂದರೆ ಆ ಜೂನಿಯರ್ ಆರ್ಟಿಸ್ಟ್ ಒಬ್ರು ಯಾರೋ ನಮ್ಮ ಸಿನಿಮಾದಲ್ಲಿ ಇದ್ದರು ಅಂತಂದಾಗ ಈ ಸಿನಿಮಾದಲ್ಲಿ ಇದ್ದವರಲ್ವ ಅನ್ನೋಂಥ ವಿಷಯಗಳಾಗುತ್ತೆ. ಆ ಮನೆಯವರಿಗೆ ಅದರಿಂದ ಏನು ಬೆನಿಫಿಟ್ ಆಗಲ್ಲ. ಆ ಮನೆಯವ್ರಿಗೆ ಏನು ಬೇಕು, ಅವರಿಗೆ ಸಾಂತ್ವನ ಬೇಕು, ಸಮಾಧಾನ ಬೇಕು, ಮುಂದಿನ ಜೀವನ ಏನು, ಆ ಮಗ ಹೋದರೆ ಅವನಿಂದ ಮುಂದಿನ ಲೈಫ್ ಹೆಂಗೆ, ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಇದೆ, ನಾವು ಅಷ್ಟು ನಾವು ಮಾಡ್ಬೋದೇ ಹೊರತು ಅದನ್ನು ಯಾರಿಗೂ ನಾವು ಹೇಳಬೇಕಾಗಿಲ್ಲ, ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೋಬೇಕಾಗಿಲ್ಲ. ಅದನ್ನು ಯಾವುದೇ ಒಂದು ಬಿಲ್ಡಪ್ ಆಗಿ ಅದನ್ನು ಮಾಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು. ಬಟ್ ತುಂಬ ಹತ್ತಿರದಲ್ಲಿ ನನಗೆ ತುಂಬ ಮನಸ್ಸಿಗೆ ನೋವಾಗಿದ್ದು ರಾಕೇಶ್ ಅಂತ ಅನ್ಕೊಂಡಿದ್ದೀಯಲ್ವ. ರಾಕೇಶ್ ಪೂಜಾರಿ ಒನ್ ಅಲ್ಟಿಮೇಟ್ ಟ್ಯಾಲೆಂಟ್, ಒಂದು ಅಲ್ಟಿಮೇಟ್ ಸೋಲ್, ಒಬ್ಬ ಅಲ್ಟಿಮೇಟ್ ಹ್ಯೂಮನ್ ಬೀಯಿಂಗ್. ತುಂಬ ಕಷ್ಟ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳೋದು, ಅದಕ್ಕೆ ದೇವ್ರು ಬೇಕು ಕರ್ಕೊಂಡ್ಬರ್ತಾನೆ ಅಂತ ಹೇಳೋದು. ರಾಕೇಶ ನಮ್ಮ ಸೆಟ್ಟಲ್ಲಿ ಇಮ್ಯಾಜಿನ್ ಒಬ್ರಿಗೆ ಅವನ ಬಗ್ಗೆ ಇನ್ನೊಂದು ಅಭಿಪ್ರಾಯ ಇಲ್ಲ ಗೊತ್ತೆ. ಒಬ್ಬ ಮನುಷ್ಯ, ಲಕ್ಷ್ಮಿ ನಾನು ನೀವೇ ಇವಾಗ ಬೆಳಗಿನ ಸಂಜೆ ಹೋಗ್ತಿದ್ವಿ ಅಂದರೆ ಒಂದು ಕ್ಷಣಕ್ಕಾದ್ರೂ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ವೆರಿ ಟ್ರೂ. ಮನುಷ್ಯನ ಮೇಲೆ ಏನೋ ಒಂದು ಅನಿಸ್ಬೋದು, ಹೇಳಲಿಲ್ಲ ಅಂದರೂ ಅನಿಸ್ಬೋದು. ಮೋಸ್ಟ್ಲಿ ಮನುಷ್ಯ ಸಹಜವಾಗಿ ಇರೋಂಥದ್ದು ಇವೆಲ್ಲ, ಪ್ರಕೃತಿ ಸಹಜವಾಗಿ ಇರೋಂಥದ್ದು. ಆದರೆ ರಾಕೇಶನ್ ನೋಡಿದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಅವನೊಂದು ಅದ್ಭುತವಾದಂಥ ಒಂದು ನಗು, ಸ್ಮೈಲ್ ಇರುತ್ತೆ. ಅವನು ಆ ಸ್ಮೈಲ್ ನೋಡಿದ್ರೆ ನೀವು ಸ್ಮೈಲ್ ಕೊಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅಂಥ ಒಬ್ಬ ಕಲಾವಿದ ಅವನು, ಅಂಥ ಒಬ್ಬ ವ್ಯಕ್ತಿ. ಲೇಟರ್ ಕಮ್ ಟು ಫಿಲ್ಮ್, ನೆಕ್ಸ್ಟ್ ಸಿನಿಮಾ ಬರುತ್ತೆ, ಅವನಿಗೆ ಇಡೀ ಕುಟುಂಬಕ್ಕೆ ಅವನೇ ಆಧಾರ ಸ್ತಂಭ ಆಗಿದ್ದ. ಅವನಿಗೆ ಕಾಂತಾರ ರಿಲೀಸ್ ಆಗಿ ಇದನ್ನು ನೋಡಬೇಕಿತ್ತು ಅನ್ನೋದು ನನಗೆ ಭಾಳ ಆಸೆ, ನಮ್ಮ ಇಡೀ ತಂಡಕ್ಕೆ ಆಸೆ. ಯಾಕಂತಂದರೆ ಅವನು ಫ್ಲರಿಶ್ ಆಗುವಂಥ ಮೂಮೆಂಟ್ ಅವನಿಗೆ. ಪ್ರತಿ ಕಲಾವಿದನು ಯಾರು ಕಷ್ಟಪಡಲ್ಲ, ಎಲ್ಲರೂ ಕಷ್ಟಪಡ್ತಾರೆ. ಆದರೆ ದೇವರು ಒಂದು ಜಾಗ ಕೊಟ್ಟು ಅದರಲ್ಲೊಂದು ಅವಕಾಶ ಸಿಕ್ಕಿ ಅದನ್ನು ಇನ್ನೇನೋ ಜನರ ಹತ್ರಕ್ಕೆ ಹೋಗಿ ಅವ್ರು ಆಶೀರ್ವಾದ ಮಾಡ್ತಾರೆ, ಇನ್ನು ನನ್ನ ಲೈಫ್ ಚೆಂದ ಆಗುತ್ತೆ ಅನ್ನೋಂಥ ಕನಸು ಕಟ್ಕೊಂಡಿರ್ತಾರಲ್ಲ, ಆಗ ಹಿಂಗೆ ಆಗಬಾರ್ದು. ಅವ್ರ ಮನೆಯವ್ರಿಗೂ ಅದು ತುಂಬಲಾರದ ನಷ್ಟ, ಅವನು ನಮಗೆ ಒಂದು ಆ್ಯಸ್ ಎ ಇಂಡಸ್ಟ್ರಿ ತುಂಬ ದೊಡ್ಡ ನಷ್ಟ. ಯಾಕಂದರೆ ಇದಾದ್ಮೇಲೆ ಅವ್ನ ಲೈಫ್ ಬೇರೆ ಆಗ್ತಿತ್ತು ಖಂಡಿತವಾಗ್ಲು. ಅಂಥ ಅದ್ಭುತ ಪರ್ಫಾರ್ಮ್ ಮಾಡಿದ್ದಾನೆ ಸಿನಿಮಾದಲ್ಲಿ. ಸೊ ನನಗಂತೂ ಭಾಳ ಆಸೆ ಇತ್ತು ಅವ್ನು ತೊಗೊಂಡು ನಾನು ಯಾವುದೆಲ್ಲ ಫಿಲ್ಮ್ಗೆ ಹೋಗ್ತೀನಿ ಅದಕ್ಕೆಲ್ಲ ಅವನೊಂದು ಸಜೆಸ್ಟ್ ಮಾಡಬೇಕು, ಪುಷ್ ಮಾಡಬೇಕು. ನಾನು ಅದನ್ನು ಮಾಡ್ತಾ ಇರ್ತೀನಿ ಯಾವಾಗಲೂ. ಅವನಿಗೆ ನಮ್ಮ ಪ್ರಕಾಶ್ ಅಣ್ಣ, ರಾಮಪನ್ ಕ್ಯಾರೆಕ್ಟರ್, ದೀಪಣ್ಣ, ನಮ್ಮ ರವಿ ಕ್ಯಾರೆಕ್ಟರ್ ಮಾಡೋದು ಶನಿಲ್ ಗೌತಮ್, ಇನ್ನೋಕೆ ಅವನು ರವಿ ಅಣ್ಣ ಹೀರೋ ಆಗ್ಬಿಟ್ಟ, ಇನ್ನೇನು ಟೆನ್ಷನ್ ಇಲ್ಲ ನಮಗೆ. ಸೊ ಪ್ರಮೋದ್ ಶೆಟ್ಟರ್ ಆಗ್ಬೋದು, ಆ ಥರ ಎಷ್ಟೋ ಕಲಾವಿದರುಗಳು ನಮ್ಮ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡ್ತಾರೆ. ಆಸ್ಥಾನ ಕಲಾವಿದರು. ಸೊ ಇವನು ನಮಗೆ ನಮ್ಮ ಈ ಹೊಸ ಆಸ್ಥಾನಕ್ಕೆ ಇವನು ಎಂಟ್ರಿ. ರಾಕೇಶ್ ಅವ್ನು ನನ್ನ ಕಾಮಿಡಿ ಶೋಸ್ ಎಲ್ಲ ನೋಡ್ತಿದ್ದೆ, ತುಂಬ ಚೆನ್ನಾಗಿ ಮಾಡ್ತಿದ್ದ ಅವನು. ಸೊ ಅದು ಒಬ್ಬ ಸಿಕ್ಕಿದಾಗ ಒಂದು ಜೊತೆಗೆ ಅದ್ರ ಸ್ಟ್ರೆಂತ್ ಸೀನ್ ತುಂಬ ಚೆಂದ ಆಗುತ್ತೆ. ನಾವೆಲ್ಲರೂ ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಡ್ತೀವಿ, ಅಷ್ಟು ಒಳ್ಳೊಳ್ಳೆ ಕಲಾವಿದಗಳ ಜೊತೆಗೆ ಇದ್ದ ತಕ್ಷಣ. ಅದೊಂದು ಆಸೆ ಇತ್ತು ಭಾಳ. ಆ ದಿವಸ ಏನು ಮಾಡೋದು ಗೊತ್ತಾಗಿಲ್ಲ ನನಗೆ. ಸೊ ನನಗೆ ಅವ್ನು ನಗು ಮುಖನೇ ನನಗೆ ಇರಲಿ ಅಂತೇಳಿ ಅಲ್ಲಿಗೆ ಬಿಟ್ಟೆ. ನಾನು ನೋಡೋಕೆ ಹೋಗಲಿಲ್ಲ ಅವನು.